ಈ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದೆಯೋ ಗೊತ್ತಿಲ್ಲ, ನೀನು ನೋಡಿದ್ರೆ ಇಲ್ಲ ಅಂತ ಅನ್ಸುತ್ತೆ. ಎಲ್ಲರೂ ಕೂಡ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೋಬೇಕು, ಬಂದದನ್ನೇ ಎಲ್ಲರೂ ಹಂಚ್ಕೋಬೇಕು. ಅದನ್ನೇ ಬಸವಣ್ಣ ಹೇಳಿರೋದಪ್ಪ. ಕಾಯಕ ಮತ್ತು ದಾಸೋಹ ಅಂತ ಹೇಳಿದಾರಲ್ಲ. ಕಾಯಕ ದಾಸೋಹ ಅನ್ನೋದು ಇದೆಯಲ್ಲ, ಅದು ಎಲ್ಲರೂ ಉತ್ಪಾದನೆ ಮಾಡಬೇಕು, ಎಲ್ಲರೂ ಬಂದದನ್ನ ಹಂಚ್ಕೋಬೇಕು. ಯಾರು ಕಾಯಕ ಮಾಡದೇನೆ ಬದುಕಬಾರದು. ಅದಕ್ಕೋಸ್ಕರ ಅವರು ಒಂದಷ್ಟು ದಿನ ಕೆಲಸ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದಾರೆ. ಅವರು ನೀವೊಂದಷ್ಟು ದಿನ ಕೆಲಸ ಮಾಡ್ರಪ್ಪ, ಉಂಡ್ಕೊಂಡು ಎಲ್ಲ ಬೊಜ್ಜು ಬೆಳೆಸಿಕೊಂಡಿದ್ದೀರಿ. ನೀವೊಂದಷ್ಟು ದಿನ ಕೆಲಸ ಮಾಡ್ರಿ. ಅವರು ಅಂದ್ರೆ ಪಾಪ ಎಲ್ಲ ಹೊಟ್ಟೆ ಹತ್ಕೊಂಡ್ಬಿಟ್ಟಿದೆ ಬೆನ್ನಿಗೆ. ಅವರು ಒಂದಷ್ಟು ದಿನ ರೆಸ್ಟ್ ತಗೊಳ್ಳಿ, ನೀವೊಂದಷ್ಟು ದಿನ ಕೆಲಸ ಮಾಡ್ರಯ್ಯ ಅಂತ. ನಾನು ಇದೇ ಉತ್ತರ, ಇದು ಇಟ್ ಈಸ್ ಆನ್ ರೆಕಾರ್ಡ್. ಅಸೆಂಬ್ಲಿನಲ್ಲಿ ರೆಕಾರ್ಡ್ನಲ್ಲಿ ಇದೆ. ಇದು ಹೇಳಿದೆ ಗುರುಪಾದಪ್ಪನಿಗೆ. ಇಡೀ ಅಸೆಂಬ್ಲಿ ಸ್ತಬ್ಧ ಆಗ್ಬಿಟ್ಟಿತ್ತು, ಯಾರು ಮಾತಾಡಕ್ ಹೋಗಿಲ್ಲ. ಹಾಗೆ ನಿಮ್ಮ ಅನುಭವಗಳು ಹೊರ ಹೋಗ್ಬೇಕಲ್ಲ, ನಿಮ್ಮ ಸಂಸ್ಕೃತಿ ಆಚಾರ ವಿಚಾರಗಳು ಹೊರಗಡೆ ಬರಬೇಕಲ್ಲ, ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಎಲ್ಲರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಖುಷಿ ಮಾಡ್ತಕ್ಕಂಥದ್ದು ಎಲ್ಲ ಜಾತಿಯವರು ಕೂಡ ಮಾಡಬೇಕು. ಬರೀ ಕುರುಬರ ಜಾತಿ ಅಲ್ಲ, ಎಲ್ಲ ಜಾತಿಯವರು ಮಾಡಬೇಕು. ಯಾಕೆಂದ್ರೆ ಈಗ ನಿಮಗೆಲ್ಲ ಏನಂತ ಹೇಳ್ತಿದ್ರು, ಈ ಸಂಸ್ಕೃತ ಕಲ್ತರೆ ನಿಮ್ಮ ಕಾಯಿಸಿದ ಶೀಸ ಉಳಿಬೇಕು ಇಲ್ಲಿ ಅಂತ ಹೇಳ್ತಿದ್ರು ಕಿವಿಲಿ, ಅಲ್ವಾ? ಇದು ಎಲ್ರಿಗೂ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಬಂದ ಮೇಲೆ, ಶಿಕ್ಷಣ ನಮ್ಮ ಮೂಲಭೂತ ಹಕ್ಕಾದ್ಮೇಲೆ ಎಲ್ರಿಗೂ ಶಿಕ್ಷಣ ಸಿಗ್ತಾ ಇದೆ. ಈಗ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ನಮ್ಮವ್ವ ಓದಿರ್ಲಿಲ್ಲ. ನಾವು 6 ಜನ ಮಕ್ಕಳು ನಮ್ಮ ಅಪ್ಪ ನಮ್ಮವ್ವನಿಗೆ. ನಾವು ಒಬ್ಬನೇ ಓದ್ದವನು, ಇನ್ನು 5 ಜನ ಹೆಬ್ಬೆಟ್ಟು. ನಮ್ಮ ಅಪ್ಪ ನಮ್ಮ ಅಮ್ಮ ಹೆಬ್ಬೆಟ್ಟು, ನಮ್ಮ ಅಣ್ಣ ಹೆಬ್ಬೆಟ್ಟು, ನನ್ನ ತಮ್ಮ ಹೆಬ್ಬೆಟ್ಟು, ಇನ್ನೊಬ್ಬ ತಮ್ಮ ಹೆಬ್ಬೆಟ್ಟು, ಇಬ್ಬರು ಅಕ್ಕನಿರು ಹೆಬ್ಬೆಟ್ಟು. ಒಂದು ವೇಳೆ ನಾವು ಓದಿರ್ಲಿಲ್ಲ ಅಂತ ಇಟ್ಕೋಣ, ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ಕಾಯ್ತಿತ್ತ? ಆಗ್ತಿತ್ತ? ನಿಮ್ಗೆಲ್ಲ ಅವಕಾಶ ಸಿಕ್ಕಿದೆ, ವಿದ್ಯಾವಂತರಾಗಿದ್ದೀರಿ. ನಿಮ್ಮ ಅನುಭವಗಳನ್ನ ಬರೀರಿ. ಯಾವುದೇ ವೃತ್ತಿ ಇದೆಯಲ್ಲ, ಯಾರ ಪಿತ್ರಾರ್ಜಿತ ಸ್ವತ್ತಲ್ಲ. ಪ್ರತಿಭೆ ಅನ್ನೋದು ಇದೆಯಲ್ಲ, ಯಾರ ಸ್ವತ್ತಲ್ಲ. ನಮ್ಮಲ್ಲಿ ಪ್ರತಿಭೆ ಇರ್ತದೆ. ಆ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನ ಅಳಿಸ್ತಕ್ಕಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಕೊಳ್ತಕ್ಕಂಥ ಅವಕಾಶಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದೇ ವಿದ್ಯೆ ಮತ್ತು ಜ್ಞಾನ. ನೀವು ಜ್ಞಾನ ಹೆಂಗಿರ್ಬೇಕಪ್ಪ ಅಂತಂದ್ರೆ ವೈಜ್ಞಾನಿಕವಾಗಿರ್ಬೇಕು ಮತ್ತು ವೈಚಾರಿಕವಾಗಿರ್ಬೇಕು. ವೈಜ್ಞಾನಿಕವಾಗಿರ್ಬೇಕು. ನಮ್ಮಲ್ಲಿ ಜಯಂತ್ ಪಟೇಲ್ ಹೇಳ್ತಿದ್ರು, ಒಂದ್ಸಾರಿ ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಡಿ ರಾಚಯ್ಯನವರು ಹೊಗಳ್ತಾ ಇದ್ರು. ಒಂದು ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಹೊಗಳ್ತಾ ಇದ್ರು. ಜಯಂತ್ ಪಟೇಲ್ರು ಎದ್ಬಿಟ್ರು. ರಾಚಯ್ಯನವರು ಸ್ವಲ್ಪ ಕೂತ್ಕೊಳ್ಳಿ, ನಾವು 1 ನಿಮಿಷ ಮಾತಾಡ್ತೀನಿ ಅಂತ ಹೇಳಿದ್ರು. ರಾಚಯ್ಯನವ್ರೆ, ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಹೊಗಳ್ಬೇಕಾದಂತ ಅಗತ್ಯ ಇಲ್ಲ. ಯಾಕಂತಂದ್ರೆ ಅವ್ರಿಗೆ 5,000 ವರ್ಷಗಳ ಇತಿಹಾಸ ಇದೆ. ನಿಮಗೆ ಯಾವಾಗಪ್ಪ ಬಂದದ್ದು? ಸಂವಿಧಾನ ಬಂದ್ಮೇಲೆ ಬಂದ್ಬಿಟ್ಟು
ನನಗೆ ಬಸವಣ್ಣ ಬಂದಾಗಲೇ ಬಂತು 800 ವರ್ಷಗಳ ಹಿಂದೆ. ನಾನು ನಿನಗಿಂತ ಬುದ್ಧಿವಂತ, ನನಗಿಂತ ರಾಮಕೃಷ್ಣ ಹೆಗಡೆ ಬುದ್ಧಿವಂತ. ನಿಮಗೆ ಅದಕ್ಕೆ ಈ ಗುಲಾಮ್ಗಿರಿ ಇದೆಯಲ್ಲ, ಈ ಗುಲಾಮ್ಗಿರಿಯಿಂದ ಹೊರಗಡೆ ಬರಬೇಕಲ್ಲ, ಗುಲಾಮ್ಗಿರಿ ಸ್ವಾಭಿಮಾನ ಅಲ್ವಾ? ಸ್ವಾಭಿಮಾನ ಬೆಳೀದೇ ಹೋದ್ರೆ ಹೆಂಗಾಗ್ತದೆ ಗುಲಾಮ್ಗಿರಿ? ಅವರು ಅದಕ್ಕೆ ಒಂದು ಕತೆ ಹೇಳ್ತಿದ್ರು H. ಪಟೇಲ್ರು. ನೋಡಪ್ಪ, ಒಬ್ಬ ಶ್ರೀಮಂತ ದಲಿತ ವರ್ಗದಲ್ಲಿ ಹುಟ್ಟಿ ಶ್ರೀಮಂತನಾದರೆ ಅವನ ಮೇಲ್ಜಾತಿಯವರು ಏನಂತ ಕರೀತಾರೆ? ಪರಾಯ ಅಂತ ಕರೀತಾರೆ. ಅದೇ ಒಬ್ಬ ಅಡುಗೆ ಮಾಡೋನು ಮೇಲ್ಜಾತಿಯವನು ಬಂದ್ರೆ ಬನ್ನಿ ಸ್ವಾಮಿ, ಬುದ್ಧಿ ಸ್ವಾಮಿ, ಸ್ವಾಮಿ ಬುದ್ಧಿ ಅಂತ ಕರಿತೀವಿ. ಅದೇ ವಿದ್ಯಾವಂತ ಅಲ್ಲ, ಒಬ್ಬ ವಿದ್ಯಾವಂತ ಆಗಿ ಶ್ರೀಮಂತ ಆಗಿದ್ರು ಕೂಡ, ದಲಿತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವನ್ನ ಏಕವಚನದಲ್ಲಿ ಮಾತಾಡಿಸ್ತಕ್ಕಂಥ ಮನೋಸ್ಥಿತಿ ಇದೆಯಲ್ಲ, ಇದೇ ಗುಲಾಮ್ಗಿರಿಯ ಮನಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಗುಲಾಮ್ಗಿರಿ ಮನಸ್ಥಿತಿಯಿಂದ ಈಚೆ ಬರಬೇಕಲ್ಲ. ಅದಕ್ಕೆ ಶಿಕ್ಷಣ ಬೇಕೇ ಬೇಕು, ವೈಚಾರಿಕತೆ ಬೆಳೆಸ್ಕೊಳ್ಳೇಬೇಕು, ವೈಜ್ಞಾನಿಕತೆ ಬೆಳೆಸ್ಕೊಳ್ಳೇಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಸತ್ಯವನ್ನ ಪ್ರತಿಪಾದನೆ ಮಾಡತಕ್ಕಂಥ ಛಾತಿಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ. ಅವ್ರೇನು ಅನ್ಕೊಂಡಿರೋ, ಇವ್ರೇನು ಅನ್ಕೊಂಡಿರೋ ಅಂತ ಆ ಭಯ ಇದೆಯಲ್ಲ, ಆ ಭಯ ಹೋಗ್ಬೇಕಾದ್ರೆ ನಿಮಗೆ ಶಿಕ್ಷಣ, ಜ್ಞಾನ ಇಲ್ಲೇ, ಸ್ವಾಭಿಮಾನ ಇಲ್ಲೇ. ಅದನ್ನ ಚರ್ಚೆ ಮಾಡಿ. ಈ ಜಾತಿಯಿಂದ ಬಹಳ ಜನ ಹೇಳ್ತಾರೆ, ಲೋಕಿಯ ಹೇಳ್ತಾ ಇದ್ರು ಏನಂತ ಅಂತಂದ್ರೆ, ಜಾತಿ ಸಮ್ಮೇಳನಗಳನ್ನ, ಜಾತಿ ಸಭೆಗಳನ್ನ ಮಾಡಬೇಕಾ ಬೇಡವಾ ಅನ್ನೋದು ಪ್ರಶ್ನೆ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಜಾತಿ ಸಮ್ಮೇಳನಗಳನ್ನು ಮಾಡಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ, ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ ಮಾಡಿ ಅಂತ ಹೇಳಿದ್ರು. ನಿಮಗೆ ಶಿಕ್ಷಣನೇ ಇಲ್ಲದೆ ಹೋದ್ರೆ ಸಂಘಟನೆ ಹೆಂಗ್ ಮಾಡೋಕ್ಕಾಗಲ್ಲ, ಸಂಘಟನೆ ಇಲ್ಲದೆ ಹೋದ್ರೆ ಹೋರಾಟ ಮಾಡಕ್ಕಾಗಲ್ಲ ಅಲ್ವಾ? ಆಮೇಲೆ ಯಾರು ಒಬ್ಬ ಟೀಕೆ ಮಾಡಿಸ್ಕೊಳ್ತಾ ಇದ್ರೆ, ಅವನು ಮಾಡಿಸ್ಕೊಳ್ಳಿ ಬಿಳೆ ಅಲ್ಲಿಗೆ ಸುಮ್ಮನೆ. ಯಾರು ಬೈದ್ರೆ ಅವನ್ ತಾನೇ ಬೈದದು, ಬಯಸ್ಕೊಳ್ಳಿ ಬಿಡಿ. ಸಿದ್ದರಾಮಯ್ಯ ತಾನೇ ಬೈದದು, ಬಯಸ್ಕೊಳ್ಳಿ ಬಿಡಿ. ಸತ್ಯ ಹೇಳ್ಬೇಕಲ್ಲ. ಸತ್ಯ ಹೇಳ್ತಕ್ಕಂಥ ಛಾತಿ ಪ್ರತಿಯೊಬ್ಬರು ಕೂಡ ಪಡ್ಕೊಂಡಾಗ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಇದೆ. ವರ್ಗಕ್ಕೆ ಚಲನೆ ಇದೆ, ಆದರೆ ಜಾತಿಗೆ ಚಲನೆ ಇಲ್ಲ. ಬಡವ ಶ್ರೀಮಂತನಾಗ್ಬಿಡ್ಬೋದು, ಶ್ರೀಮಂತ ಬಡವನಾಗ್ಬಿಡ್ಬೋದು, ಇದು ಒಂದು ವರ್ಗ. ಆದರೆ ಜಾತಿ, ನಾನು ಯಾವ ಜಾತಿಯಲ್ಲಿ ಹುಟ್ಟಿರ್ತೀನಿ ಆ ಜಾತಿನಲ್ಲೇ ಅದು ಅಂಟ್ಕೊಂಡಿರ್ತದೆ, ಸಾಯೋವರೆಗೂ ಕೂಡ ಅದೇ ಜಾತಿ ಇರ್ತದೆ ಅಲ್ವಾ? ನೀವು ಕುರುಬರ ಜಾತಿಯಲ್ಲಿ ಹುಟ್ಬಿಟ್ಟು ಮೇಲ್ಜಾತಿಯವ್ರು ಆಗಕ್ಕೆ ಸಾಧ್ಯನಾ? ಆದರೆ ಬಡವ ಶ್ರೀಮಂತನಾಗ್ಬೋದು. ಒಬ್ಬ ದಲಿತ ಜಾತಿಯಲ್ಲಿ ಹುಟ್ಟಿದವನು ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯನಾ?
ಅದಕ್ಕೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಅದು ನಿಂತು ನೀರಿದ್ದಾಗಿ, ಚಲನೆ ಇಲ್ಲ. ಅದಕ್ಕೆ ಚಲನೆ ಸಿಗ್ಬೇಕಾದ್ರೆ ಆರ್ಥಿಕ ಚಟುವಟಿಕೆಗಳು ಇದ್ದಾಗ ಮಾತ್ರ ಚಲನೆ ಸಿಗ್ತದೆ. ಆರ್ಥಿಕ ಚಲನೆಗಳು ಸಿಕ್ಕಿದಾಗ ಮಾತ್ರ ಚಲನೆ ಸಿಗ್ಬೇಕಾದ್ರೆ ಆರ್ಥಿಕ ಚಟುವಟಿಕೆಗಳು ಪ್ರತಿ ಜಾತಿನಲ್ಲೂ ಬರ್ತದೆ. ಅದು ಬರಬೇಕಾದ್ರೆ ಸುಮ್ಮನೆ ಬರ್ತದ? ಅದು ಶಿಕ್ಷಣ ಇರಬೇಕು. ಶಿಕ್ಷಣದಿಂದ ಬದಲಾವಣೆಗಳಾಗಬೇಕು. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಶಕ್ತಿ ಬರಬೇಕು ಪ್ರತಿಯೊಬ್ಬರು, ಅಲ್ವಾ? ನಾನು ತಮಾಷೆಗೆ ಹೇಳ್ತಾ ಇದ್ದೆ, ಈಗ ರೇವಣ್ಣ LLB ಓದಿದ್ದಾನೆ, ಯಾರಾದ್ರೂ ಮದುವೆ ಆಯ್ತಾರ ಅವನಿಗೆ? ತಮಾಷೆ ನಗ್ಬೇಡಿ. ವಿದ್ಯಾವಂತರಾದ್ರೆ ಯಾರು ಬೇಕಾದ್ರೂ ಮದುವೆ ಆಯ್ತಾರೆ. ಅದೇ ಹೊಲ ಉತ್ಕೊಂಡು ಊರಿನಲ್ಲೇ ಇದ್ದಿದ್ರೆ, ಮಾಗಡಿನಲ್ಲೇ ಇದ್ದಿದ್ರೆ ಆಯ್ತಿತ್ತ? ಶಿಕ್ಷಣ ಇರ್ಲೇಬೇಕಲ್ವ, ಚಲನೆ ಸಿಗ್ಬೇಕಲ್ವ. ಚಲನೆ ಸಿಕ್ಕಿದಾಗ ಮಾತ್ರ ಜಾತ್ಯತೀತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಬಸವಣ್ಣವರು ಆ ಕಾಲದಲ್ಲೇನೆ ಅನುಭವ ಮಂಟಪ ಮಾಡಿದ್ರು. 850 ವರ್ಷಗಳಿಂದ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಮಾಡಿ ಇವತ್ತೇನು ನೀವು ಚರ್ಚೆ ಮಾಡಕ್ ಸೇರಿದ್ದೀರಿ ಅದನ್ನು ಅವತ್ತೇ ಮಾಡ್ತಾ ಇದ್ರು. ಅವತ್ತೇ ಪಾರ್ಲಿಮೆಂಟು, ಅಸೆಂಬ್ಲಿ, ಕೌನ್ಸಿಲ್ಗಳು ಪ್ರಾರಂಭ ಆಗಿತ್ತು. ಪ್ರಜಾಪ್ರಭುತ್ವ ಅವತ್ತೇ ಪ್ರಾರಂಭ ಆಗಿತ್ತು. ಚರ್ಚೆ ಮಾಡಬೇಕಲ್ಲ, ಚರ್ಚೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಬೇಕಲ್ಲ, ಮತ್ತೆ ಪರಿಹಾರ ಆಗ್ಬೇಕಾದ್ರೆ ಜಾರಿ ಆಗ್ಬೇಕು. ಅದಕ್ಕೆ ಬಸವಾದಿ ಶರಣರನ್ನ ನಾವು ನುಡಿದಂತೆ ನಡೆದರು ಅಂತ ಕರಿತೀವಿ. ಬಹಳ ಜನ ಇವತ್ತು ಪ್ರಗತಿಪರ ವಿಚಾರ ಇರ್ತಕ್ಕಂಥ ನೀವು ಯಾವನೇ ವ್ಯಕ್ತಿ ಇರಲಿ, ಅದಕ್ಕೆ ಅಡ್ಡಿ ಆತಂಕಗಳು ಬಂದೇ ಬರ್ತವೆ. ಪ್ರಗತಿಪರ ವಿಚಾರಗಳ ಜೊತೆ ನಾವು ನಿಲ್ದೆ ಹೋದ್ರೆ ಅವ್ನು ಮಾಡ್ಕೊಂಡ್ಲಿ ಬಿಡಪ್ಪ, ನಮ್ಗೆ ಯಾಕೆ ಇದು ಸವಾಸನೆ ಬೇಡ ಇದು ಅಂತ ಇದು ಬಿಟ್ಟರೆ ಪ್ರಗತಿಪರ ವಿಚಾರಗಳು ಅವು ಜಯವನ್ನ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಸಾಹಿತಿಗಳು ಈ ಕಾಲದಲ್ಲಿ ಇರಲಿಲ್ಲ, ಬಹಳ ಹಿಂದೆನೇ ಇದ್ರು, ಓದ್ಕೊಂಡಿದ್ರು, ಅವಕಾಶಗಳು ಸಿಕ್ಕಿದ್ದಾಗ ಓದ್ಕೊಂಡಿದ್ರು. ವಿದ್ಯಾವಂತರಾಗದೆ ಹೋಗಿದ್ರೆ ಕನಕದಾಸ ಆಗ್ಲಿ, ಕಾಳಿದಾಸ ಆಗ್ಲಿ, ಅವೇನೋ ಇವೆಲ್ಲ ಕಥೆಗಳು ಕಟ್ಟಿರೋವೆಲ್ಲ ನಂಬ್ಕೊಳಕ್ ಹೋಗ್ಬಿಡಿ. ಅಕ್ಷರದ ನಾಲ್ಗೆ ಮೇಲೆ ಬರೆದ್ಬಿಟ್ಟ, ಅದಕ್ಕೆ ಕಾಳಿದಾಸ ವಿದ್ಯಾವಂತ ಆಗ್ಬಿಟ್ಟ, ಇವೆಲ್ಲ ಸುಳ್ಳುಗಳು. ನಾಲ್ಗೆ ಮೇಲೆ ಬರೆದ್ಬಿಟ್ಟ ತಕ್ಷಣ ಆಗ್ಬಿಡ್ತಾರೆ. ಆಗ ನನ್ನ ನಾಲ್ಗೆ ನೀವು ಇವ್ರಿಗೆ ಒಬ್ಬ ಅವಿದ್ಯಾವಂತರಿಗೆ ನಾಲ್ಗೆ ಮೇಲೆ ಬರೆಯಪ್ಪ ಹೆಂಗ್ ಬರ್ತದೆ ನೋಡ. ಕಾಳಿದಾಸನ್ ಬಿಟ್ರೆ ಆ ಥರದ ಕಥೆ ಎಲ್ಲರೂ ಇದೆಯಾ? ಅದನ್ನೇ ನಂಬ್ಕೋತೀವಿ ನಾವು. ಈಗ ವಾಲ್ಮೀಕಿ ರಾಮಾಯಣ ಬರೆದಿದ್ದಾರೆ. ಯಾರು? ವಾಲ್ಮೀಕಿ ರಾಮಾಯಣ ಬರೆದ್ರು. ಅವನೊಬ್ಬ ಎಂತಿದ್ರು, ದಾರಿ ತಲೆ ಹೊಡೆಯವನಾಗಿದ್ದ, ದರೋಡೆಕೋರ ಅಂತ ಹೇಳ್ಬಿಡು. ದರೋಡೆಕೋರ ಬರೆಯಕ್ಕಾಗತ್ತ? ಅವನು ಏನ್ ದೇವ್ರನ್ನ ದೇವ್ರು ಇದು ಮಾಡದ, ಅದಕ್ಕೆ ಹುತ್ತ ಬೆಳಕತ್ತು. ಹುತ್ತ ಅನ್ನೋದು ಕೂಡ ವಾಲ್ಮೀಕ. ಅವನು ಅದು ವಾಲ್ಮೀಕಿ ಅಂತ ಹೆಸರಾಯ್ತು ಅಂತ. ಬಟ್ ಏನು ಕಥೆಗಳು ಕಟ್ಟಿಬಿಡೋದು. ಈಗ ದಲಿತರು, ಹಿಂದುಳಿದವರು, ಶೂದ್ರ ವರ್ಗಡೆ ಇದ್ದಾರಲ್ಲ,
ಅವ್ರು ಏನಾದ್ರು ಬುದ್ಧಿವಂತರಾದರೆ ಅವ್ರು ಯಾಕೆ ಬುದ್ಧಿವಂತರು ಅನ್ನೋದು ಒಂದು ಕತೆ ಕಟ್ಬಿಟ್ಟು